ಯಾವ್ದಾರ ಹುಡುಗಿನ ನೀವು ಡೇಟ್ ಮಾಡ್ಬೇಕಂತಂದ್ರ ಸೊ ಅದನ್ನ ಕಂಟಿನ್ಯೂ ಮಾಡಲ್ಲ ಅಂತ ಅಷ್ಟು ಕ್ರೇಜ್ ಐತಿ ಇಲ್ಲೇ ಫುಟ್ಬಾಲ್ದು. ಅಂಡ್ ಆಲ್ಸೋ ಇಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಅವ್ರದ್ದು ಟೋಂಬ್ ಐತಿ ಒಳಗ್ ಚರ್ಚ್ ಒಳಗ್. ಫ್ಲೆಮೆಂಕೋ ಫ್ರೀ ಶೋ ಸಿಗ್ತೈತಿ, ಫ್ಲೆಮೆಂಕೋ ಡ್ಯಾನ್ಸ್ ದೊಡ್ಡ ಸ್ಕ್ವೇರ್ ಇನ್ ಸ್ಪೇನ್. ಸೊ ಗೈಸ್, ನಾವ್ ಇವತ್ತು ಬಂದಿದ್ದ ಕಂಟ್ರಿ ಈಸ್ ಫೇಮಸ್ ಫಾರ್ ಫುಟ್ಬಾಲ್ ಆ್ಯಂಡ್ ಇಷ್ಟು ಫುಟ್ಬಾಲ್ ಕ್ರೇಜ್ ಐತೆ ಅಂದ್ರೆ ಇಲ್ಲೇ ಯಾವ್ದಾರ ಹುಡುಗಿನ ನೀವು ಡೇಟ್ ಮಾಡ್ಬೇಕಂತಂದ್ರ ಅಥವಾ ಹುಡುಗಿ ಡೇಟ್ ಮಾಡ್ಬೇಕಾದ್ರೆ ಫಸ್ಟ್ ಕೇಳೋದು ಅವರಿಬ್ರು ಡೇಟ್ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಫಸ್ಟ್ ಕೇಳೋದು ನೀ ಯಾವ ಫುಟ್ಬಾಲ್ ಕ್ಲಬ್ ಅಂತಂದು, ಐ ಮೀನ್ ಫುಟ್ಬಾಲ್ ಫ್ಯಾನ್ ಅಂತಂದು. ಅಂದ್ರೆ ಇಲ್ಲೇನೋ 2 ವೆರಿ ಫೇಮಸ್ ಫುಟ್ಬಾಲ್ ಕ್ಲಬ್ಸ್ ಅದಾವು. ಸೊ ಅದ್ರೊಳಗೆ ಅವ್ರು ಯಾವ್ದು ಕ್ಲಬ್ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಂತ. ಇಬ್ರು ಸೇಮ್ ಕ್ಲಬ್ ಡಿಪೆಂಡ್ ಮಾಡಂಗಿದ್ರೆ ಅವ್ರು ಡೇಟ್ ಕಂಟಿನ್ಯೂ ಮಾಡ್ತಾರಂತ. ಇಬ್ರು ಡಿಫ್ರೆಂಟ್ ಇತ್ತಂದ್ರೆ ಸೊ ಅದನ್ನ ಕಂಟಿನ್ಯೂ ಮಾಡಲ್ಲ ಅಂತ ಅಷ್ಟು ಕ್ರೇಜ್ ಐತಿ ಇಲ್ಲೇ ಫುಟ್ಬಾಲ್ದು. ಆ್ಯಂಡ್ ಈ ಕಂಟ್ರಿ ಇನ್ನೊಂದು ಫೇಮಸ್ ಎದಕ್ಕಂದ್ರೆ ಆರೆಂಜಸ್ ಗ್ರೋ ಮಾಡ್ತಾರೆ ಇಲ್ಲಿ. ಆ್ಯಂಡ್ ನಂಗೆ ಈಗ ರೀಸೆಂಟಾಗಿ ಗೊತ್ತಾಯ್ತು ಇಲ್ಲಿ ಆಲಿವ್ಸ್ನು ಗ್ರೋ ಮಾಡ್ತಾರೆ ಇನ್ ಒಂದು ರೀಜನ್ದಾಗ. ವೆಲ್ಕಮ್ ಟು ಸ್ಪೇನ್ದೊಳಗೆ ನಾವು ಇವತ್ತಿದ್ದು ಊರ ಸೆವಿಲ್ ಅಂತ ನಾವು ಅಂತೀವಿ ಇಂಗ್ಲೀಷ್ನಾಗ. ಸ್ಪ್ಯಾನಿಷ್ನಾಗ ಸೆವಿಯಾ ಏನೋ ಹೇಳ್ತಾರೆ. ಸಾರಿ, ನಾ ರಾಂಗ್ ಹೇಳಿದ್ದೆ ಅಂತಂದ್ರೆ. ಸೊ ವೆಲ್ಕಮ್ ಟು ಸೆವಿಲ್, ಸ್ಪೇನ್. ದೇಶ ಸುತ್ತಿ ನೋಡು. ಸೊ ಗೈಸ್, ಅರ್ಲಿ ಮಾರ್ನಿಂಗ್ನ ಸೆವಿಲ್ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆ್ಯಕ್ಚುಲಿ ಟೈಮ್ 7 ಗಂಟೆ ಆಗಲೇ ಸೂರ್ಯ ನೆತ್ತಿ ಮ್ಯಾಲೆ ಡ್ಯಾನ್ಸಿಂಗ್. ಅದಕ್ಕೆ ನೋಡ್ರಿ ಇಲ್ಲಿ ಸ್ಟ್ರೀಟ್ಸ್ ಒಳಗೆ ನೆರಳು ಬರಲಿ ಅಂತ ಮ್ಯಾಲೆ ಕಾಟನ್ ಕ್ಲಾತ್ನ ಈ ಥರ ಕಟ್ಟ್ಯಾರ. ನೀವು ನೋಡ್ಬೋದು, ಫುಲ್ ಎಲ್ಲ ಕಡೆ ಹಾಕ್ಯಾರ. ನಾವು ಕಾಟನ್ ಮಲ್ ಬಟ್ಟೆ ಅಂತೇವಲ್ಲ ಅದ್ರ ಗತೆನ ಐತಿ. ಅದಕ್ಕೆ ಸೂರ್ಯ ನೆತ್ತಿ ಮ್ಯಾಲ ಇದ್ರೂ ಅಷ್ಟೊಂದು ಬಿಸಿಲು ಹತ್ತವಲ್ದು ಇನ್ನೂ. ಇದು ಆ್ಯಕ್ಚುಲಿ ಸಿಟಿ ಸೆಂಟರ್, ಎಲ್ಲ ಥರದ ಶಾಪ್ಸ್ ಅದಾವ. ಇನ್ನೂ 7 ಗಂಟೆ ಆಗಿದ್ದಕ್ಕೆ ಯಾವುದೂ ಶಾಪ್ಸ್ ಓಪನ್ ಆಗಿಲ್ಲ. ಆಮೇಲೆ ಯಾವಾಗಾದರೂ ಮಾರ್ಕೆಟ್ ವೈಬ್ ಹೆಂಗಿರುತ್ತೆ ನೋಡೋಣ. ಇವಾಗ ನಮ್ದು ಫಸ್ಟ್ ಸ್ಟಾಪ್ ಟೇಕ್ ಅವೇ ಬ್ರೇಕ್ಫಾಸ್ಟ್ ತೊಗೊಳೋದು. ನೋಡೋಣ ಬರ್ರಿ ಏನೈತಿ. ಯುರೋಪ್ದಾಗ ಮೋಸ್ಟ್ಲಿ ಗುಡ್ ಬ್ರೇಕ್ಫಾಸ್ಟ್ ಅಂದ್ರೆ ವಿ ಪ್ರಿಫರ್ ಕ್ರಾಸಾಂಟ್ಸ್. ಇದು ಮೋಸ್ಟ್ಲಿ ಎಲ್ಲ ಕಡೆ ಸಿಗುತ್ತೆ, ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಾಂದ್ರೆ ಮೀಟ್ ಆಪ್ಷನ್ ಭಾಳ ಇರ್ತಾವೆ. ನಾವು ಫಸ್ಟ್ ಚೆಕ್ ಮಾಡ್ತೀವಿ ಲೋಕಲ್ ವೆಜ್ ಆಪ್ಷನ್ಸ್ ಏನೈತಿ ಬ್ರೇಕ್ಫಾಸ್ಟಿಗೆ. ಇಲ್ಲಾಂದ್ರೆ ಏನೂ ಸಿಗಲಿಲ್ಲ ಅಂದ್ರೆ ಕ್ರಾಸಾಂಟ್ನ ಗತಿ. Sorriso in un foglio di color, tra i binari di queste vie, la mia anima ti perseguirà anche nel mondo. ಸೊ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ ಸೆವಿಲ್, ಚಾಕ್ಲೇಟ್ ಕ್ರಾಸಾಂಟ್. ಫುಲ್ ಚಾಕ್ಲೇಟಿ. ಬೆಳಗ್ಗೆ ಟೂ ಮಚ್ ಚಾಕ್ಲೇಟ್ ಆತ ಆಕ್ಚುಲಿ. ಟೇಕ್ ಅವೇ ಬ್ರೇಕ್ಫಾಸ್ಟ್ ತಗೊಂಡು ಸಿವಿಲ್ ಎಕ್ಸ್ಪ್ಲೋರ್ ಮಾಡಕ್ ಹೊಂಟೇವಿ. ಲೆಟ್ಸ್ ಗೋ. ಸೆವಿಲ್ ಒಂದು ರಿಚ್ ಕಲ್ಚರ್ ಹಿಸ್ಟ್ರಿ ಇರೋ ಅತ್ಯಂತ ಹಳೇ ಸಿಟಿ ಸ್ಪೇನ್ ಒಳಗೆ. ಆ್ಯಂಡ್ ಇಲ್ಲೇ ರೋಮನ್, ಕ್ರಿಶ್ಚಿಯನ್, ಯಹೂದಿಯರ ಸಂಸ್ಕೃತಿ, ಮುಸ್ಲಿಮ್ಸ್ ಆರ್ಕಿಟೆಕ್ಚರ್ ಅಂದ್ರೆ ಮುರಿಷ್ ಆರ್ಕಿಟೆಕ್ಚರ್ ಎಲ್ಲಾನು ಪ್ರತಿಯೊಂದು ಸ್ಟ್ರೀಟ್ ಒಳಗೆ ಪ್ರತಿಯೊಂದು ಬಿಲ್ಡಿಂಗ್ ಎಲ್ಲ ಕಡೆ ಆ ವೈಬ್ ಕಾಣಿಸ್ತೈತಿ. ನಾವು ಇಲ್ಲಿ ಯಾಕೆ ಮುಸ್ಲಿಮ್ ಆ್ಯಂಡ್ ಕ್ರಿಶ್ಚಿಯನ್ ಆರ್ಕಿಟೆಕ್ಚರ್ ಲೈಕ್ ಮಾಸ್ಕ್, ಚರ್ಚ್ ನೋಡ್ತೀವಿ ಅಂದ್ರೆ ಮುಂಚೆ ಸೆವಿಲ್ನ ಮುಸ್ಲಿಮ್ ರೂಲ್ ಮಾಡ್ತಿದ್ರು. ಅವಾಗ ಅವ್ರ ಮುರಿಷ್ ಆರ್ಕಿಟೆಕ್ಚರ್ದಾಗ ಎಲ್ಲಾನು ಕಟ್ಟಿದ್ರು. ಆಮೇಲೆ ಕ್ರಿಶ್ಚಿಯನ್ ಡೈನಸ್ಟಿ
ಸೆವಿಲ್ದಾಗ ಆಳ್ವಿಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರದ್ದು ಚರ್ಚ್ ಎಲ್ಲ ಕಟ್ಕೊಂಡ್ರು. ಆದ್ರೆ ಕ್ರಿಶ್ಚಿಯನ್ರು ಮುಸ್ಲಿಂ ಆರ್ಕಿಟೆಕ್ಚರ್ನ ಫುಲ್ ಡೆಮಾಲಿಷ್ ಮಾಡಲಿಲ್ಲ. ಅದಕ್ಕೆ ಮೊರಿಷ್ ಆರ್ಕಿಟೆಕ್ಚರ್ನ ಇನ್ನೂ ಸಹ ನೋಡ್ಬೋದಿಲ್ಲೇ. ಕೆಥೆಡ್ರಲ್ ಹತ್ರ ಬಂದ್ವಿ. ಈ ಕೆಥೆಡ್ರಲ್ 3rd ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಈ ಕೆಥೆಡ್ರಲ್ದು ಭಾಳ ಹಿಸ್ಟ್ರಿ ಅದಾವ. ಇದೇನು ನೋಡಕ್ಕೆ ಕುಂತೇವಲ್ಲ, ಮುಂಚೆ ಮುಸ್ಲಿಂ ಡೈನೆಸ್ಟಿ ರೂಲ್ ಮಾಡಿದ್ರಂತಾಗಲೇ ಹೇಳಿದೆ. ಅವ್ರು ಇದನ್ನು ಮಾಸ್ಕಾಗಿ ಕಟ್ಕೊಂಡಿದ್ರು ಆ್ಯಕ್ಚುಲಿ. ಆಮೇಲೆ ಬಂದಿದ್ದ ಕ್ರಿಶ್ಚಿಯನ್ರು ಏನು ಮಾಡಿದ್ರು, ಅವ್ರದ್ದು ಚರ್ಚ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು. ಅಂದ್ರೆ ಫುಲ್ ಮಾಸ್ಕ್ನ ಡೆಮಾಲಿಷ್ ಮಾಡಲಿಲ್ಲ, ಜಸ್ಟ್ ಇದ್ದದ್ದು ಮಾಸ್ಕ್ನ ಮೇಲ್ಮೇಲೆ ತೆಗೆದು ಅವ್ರಿಗೆ ಹೆಂಗೆ ಬೇಕು ಹಂಗೆ ತಮ್ಮದು ಆರ್ಕಿಟೆಕ್ಚರ್ದಾಗ ಚರ್ಚ್ ಬಿಲ್ಡ್ ಮಾಡ್ಕೊಂಡ್ರು. ಸೊ ಅದ್ರೊಳಗೆ ಸಮ್ ಪಾರ್ಟ್ ಆಫ್ ಮಾಸ್ಕ್ ಇನ್ನೂ ಹಾಗೆ ಐತಿ, ಈಗೂ ಸಹ ನೋಡ್ಬೋದು. ಅದ್ರಾಗ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ಬೆಲ್ ಟವರ್. ಆ ಬೆಲ್ ಟವರ್ ಮುಂಚೆ ಮುಸ್ಲಿಮ್ದು ಮಿನಾರೆಟ್ ಅಂತಂದು ಪ್ಲೇಸ್ ಇತ್ತು. ಅಂದ್ರೆ ಅವ್ರು ಪ್ರೇಯರ್ ಮಾಡಬೇಕಾದ್ರೆ ಏನು ಕಾಲ್ ಮಾಡ್ತಾರಲ್ಲ, ಅದು ಪ್ಲೇಸ್ ಮೇನ್ ಅದು ಬೆಲ್ ಟವರ್ ಈಗೇನೈತಿ ಅದು ಇತ್ತು ಮಿನಾರೆಟ್. ಅದನ್ನು ಕ್ರಿಶ್ಚಿಯನ್ಸ್ ಲೇಟರ್ ಆನ್ ತಮ್ಮದು ಬೆಲ್ ಟವರಾಗಿ ಮಾಡ್ಕೊಂಡ್ರು. ಅದೇನು ಬೆಲ್ ಮ್ಯಾಲೆ ಕಾಣಿಸ್ತಾವಲ್ಲ, ಅಲ್ಲೇ ಆ್ಯಕ್ಚುಲಿ ಅದು ಡೋಮ್ ಶೇಪ ಇತ್ತು. ಒಂದು ಟೈಮ್ದಾಗ ದೊಡ್ಡ ಭೂಕಂಪ ಆಗಿ ಅದು ಮ್ಯಾಲಿಂದ ಡೋಮ್ ಶೇಪ್ ಎಲ್ಲ ಡೆಸ್ಟ್ರಾಯ್ ಆಯ್ತಂತೆ. ಆವಾಗ ಕ್ರಿಶ್ಚಿಯನ್ಸ್ ಏನು ಮಾಡಿದ್ರು, ಅವ್ರದ್ದು ಆರ್ಕಿಟೆಕ್ಚರ್ದಾಗ ಅದನ್ನು ಬಿಲ್ಡ್ ಮಾಡ್ಕೊಂಡು ಅಲ್ಲಿ ಬೆಲ್ಸ್ ಹಾಕ್ಕೊಂಡ್ರಂತ. ಅದಾದಮೇಲೆ ಅದ್ರ ಮೇಲೆ ಕ್ರಿಶ್ಚಿಯಾನಿಟಿ ಪ್ರತಿನಿಧಿಯ ಸಂಕೇತವಾಗಿ ಗಿರಾಲ್ಡಿಯೋ ಅವ್ರದ್ದು ಸ್ಟ್ಯಾಚ್ಯೂ ಹಾಕಿದ್ರು. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಕೆಳಗೆಲ್ಲ ಮೂರಿಷ್ ಆರ್ಕಿಟೆಕ್ಚರ್ ಐತಿ ಆ್ಯಂಡ್ ಟಾಪ್ ಪಾರ್ಟ್ ಗಾಥಿಕ್ ಆರ್ಕಿಟೆಕ್ಚರ್. ಎಷ್ಟು ಬ್ಯೂಟಿಫುಲ್ ಐತಂದ್ರೆ ಏನೂ ಆಗಿಲ್ಲ, ಎಷ್ಟು ಕ್ಲೀನ್ ನೀಟಾಗಿ ಮೇಂಟೈನ್ ಮಾಡ್ಯಾರ. ದಟ್ಸ್ ಗ್ರೇಟ್. ಆ್ಯಂಡ್ ಈ ಚರ್ಚ್ದಾಗ ಟೋಟಲ್ 15 ಡೋರ್ ಅದಾವಂತ. ಅದ್ರಾಗ 4 ದಿಕ್ಕದಾಗ 4 ಮೇನ್ ಡೋರ್ಸ್. ಪಶ್ಚಿಮ ದಿಕ್ಕದೊಳಗೆ ಇರೋದು ಮೇನ್ ಡೋರ್, ಅದು ಬ್ಯಾಪ್ಟಿಸಮ್ ಡೋರ್. ಯೇಸು ಕ್ರಿಸ್ತ ಅವ್ರದ್ದು ಬ್ಯಾಪ್ಟಿಸಮ್ ಆಗಿದ್ದು ಸ್ಟೋರಿ ಕೆತ್ತನೆ ಮಾಡ್ಯಾರ. ಆ್ಯಂಡ್ ಈ ಚರ್ಚ್ದು ಎಂಟ್ರೆನ್ಸ್ ಪಬ್ಲಿಕ್ಕಿಗೆ. ಯಾಕಂದ್ರೆ ಇಲ್ಲಿಂದ ಎಂಟ್ರಿ ಆದ್ರಿ ಅಂದ್ರೆ ನಿಮ್ಮ ಜೀವನಾನು ದೀಕ್ಷೆಯಿಂದ ಸ್ಟಾರ್ಟ್ ಆಗಲಿ ಅಂತ. ಇನ್ನು ಈ ದಿಕ್ನಾಗ ಸೆಂಟ್ ಮೈಕಲ್ ಡೋರ್ ಆ್ಯಂಡ್ ಅಸಂಪ್ಷನ್ ಬಾಗಿಲ್ ಅದಾವ. ಇಲ್ಲೇ ಯೇಸು ಅವ್ರದ್ದು ಬರ್ತ್ ಸ್ಟೋರಿ ಮತ್ತು 19th ಸೆಂಚುರಿ ಆರ್ಟ್ ಕೆತ್ತನೆ ಮಾಡ್ಯಾರ. ಆ್ಯಂಡ್ ನೆಕ್ಸ್ಟ್ ಬರೋದು ಪೂರ್ವ ದಿಕ್ಕಿನ ಮೇನ್ ಡೋರ್. ಅದು ಪಾಲೋಸ್ ಡೋರ್ ಅಂತಾರೆ, ಅಂದ್ರೆ ಡೋರ್ಸ್ ಆಫ್ ಸ್ಟಿಕ್ಸ್. ಇದ್ರ ಜೊತೆ ಬೆಲ್ ಡೋರ್ ಐತಿ. ಮುಂಚೆ ಇಲ್ಲೇ ಕೆಲಸ ಮಾಡೋರ್ನ ಕರೆಯಾಕ ಇಲ್ಲಿಂದ ಬೆಲ್ ಮಾಡ್ತಿದ್ರಂತ, ಅದಕ್ಕೆ ಅದು ಬೆಲ್ ಡೋರ್ ಆತವಾಗಿಂದ. ಆ್ಯಂಡ್ ನೆಕ್ಸ್ಟ್ ದಕ್ಷಿಣ ದಿಕ್ಕಿನ ಬಾಗಿಲು ಪ್ರಿನ್ಸ್ ಡೋರ್. ಹಳೆ ಕಾಲದಾಗ ರಾಜರು ಈ ಡೋರಿಂದನೇ ಪ್ರವೇಶ ಮಾಡ್ತಿದ್ರಂತ. ನೆಕ್ಸ್ಟ್ ಉತ್ತರ ದಿಕ್ಕಿನ ಬಾಗಿಲು. ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿಗಳದಾವ ಇಲ್ಲೇನು 4 ಬಾಗಿಲುಗಳದಾವ. ಒಂದನೇದ್ದು ಡೋರ್ ಆಫ್ ಕಾನ್ಸೆಪ್ಷನ್. ಇದು ಆರೆಂಜ್ ಗಾರ್ಡನ್ ಪಾತ್ಗೆ ಎಂಟ್ರಿ ಐತಿಲ್ಲ. ಆ್ಯಂಡ್ ಈ ಡೋರ್ನ ಜಸ್ಟ್ ಫೆಸ್ಟಿವಲ್ ಟೈಮ್ದಾಗ ಓಪನ್ ಮಾಡ್ತಾರಂತ. ನೆಕ್ಸ್ಟ್ ಒನ್ ಡೋರ್ ಆಫ್ ಲಿಸರ್ಡ್. ಇಲ್ಲಿ ಈಜಿಪ್ಟ್ ಸುಲ್ತಾನರು ಸೆವಿಲ್ಗೆ ಕಾಣಿಕೆ ರೂಪದಲ್ಲಿ ಆನೆ, ಮೊಸಳೆ, ಜಿರಾಫೆಗಳನ್ನ ಕಳಿಸ್ತಾರೆ. ಅದಾದ ಸ್ವಲ್ಪ ವರ್ಷಗಳ ನಂತರ ಅವು ಸತ್ತು ಹೋದ್ಮೇಲೆ ಅದ್ರದ್ದೆಲ್ಲ ಚರ್ಮ, ದಂತ ಅವನ್ನೆಲ್ಲ ಸ್ಟೋರ್ ಮಾಡಿ ಈ ಡೋರ್ ಕಡೆನ ಹಾಕ್ಯಾರಂತ. ಆ್ಯಂಡ್ ಆಲ್ಸೋ ಇಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಅವ್ರದ್ದು ಟೋಂಬ್ ಐತಿ ಒಳಗೆ, ಚರ್ಚ್ ಒಳಗೆ. Che nel mondo virtuale il mio cuore solo per te sarà. Dimmi se questo dolce amore lo puoi sentire nel vento, nell'eco di queste note. ಸೊ ನಾವು ಬಂದಿರೋ ಪ್ಲೇಸ್ ಇದು ಪ್ಲಾಜಾದ್ ಎಸ್ಪಾನಿಯಾ, ಅಂದ್ರೆ ಸ್ಕ್ವೇರ್ ಆಫ್ ಸ್ಪೇನ್ ಅಂತಾರೆ ಇಂಗ್ಲೀಷ್ನಾಗ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ವೇರ್ ಇನ್ ಸ್ಪೇನ್ ಅಂತ. ಇವನ್ ಮ್ಯಾಡ್ರಿಡ್, ಕ್ಯಾಪಿಟಲ್ ಆಫ್ ಸ್ಪೇನ್, ಮ್ಯಾಡ್ರಿಡ್ನಾಗೂ ಇಷ್ಟು ದೊಡ್ಡ ಸ್ಕ್ವೇರ್ ಎಲ್ಲೂ ಇಲ್ಲಂತ. ಇದು ಫಸ್ಟ್ ದೊಡ್ಡ ಸ್ಕ್ವೇರ್ ಇನ್ ಸ್ಪೇನ್. ಇದೇನಂದ್ರೆ ಹಿಂಗೆ ಆರ್ಕ್ ಶೇಪ್ನಾಗ ಬಿಲ್ಡ್ ಮಾಡಾರ ಇದನ್ನ. ಈ ಬಿಲ್ಡಿಂಗ್ ಏನಕ್ಕೆ ಆ್ಯಕ್ಚುಲಿ ಯೂನಿಟಿ ಆಫ್ ಅಮೆರಿಕಾಸ್ ಎಲ್ಲ ಕಾಲನೀಸ್ಗೆ ಯುನೈಟ್ ಮಾಡೋಕ್ಕಂತಂದು ಬಿಲ್ಡಿಂಗ್ ರೆಪ್ರೆಸೆಂಟ್ ಮಾಡೋಕೆ ಕಟ್ಟಾರೆ. ಬಿಟ್ವೀನ್ 1914 to 1918 ಅಮೇರಿಕಾದವ್ರು ಅವರು ಅಲ್ಲೆಲ್ಲ ಕೊಲನೈಸ್ ಮಾಡಿದ್ರು ಸ್ವಲ್ಪ ಸ್ಪ್ಯಾನಿಷ್, ಸ್ಪೇನ್, ಸ್ಪ್ಯಾನಿಷ್. ಅಂದರೆ ಸಿಂಬಲ್ ಆಫ್ ಯೂನಿಟಿ ಅಂತಂದು ಇದನ್ನು ಮಾಡಿ ಎಲ್ಲ 50 ಪ್ರಾವಿನ್ಸಸ್ಗೆ ಇದು ಮಾಡ್ತಾರೆ. ದಿಸ್ ಪ್ಯಾಲೇಸ್ ಇಸ್ ಫೇಸಿಂಗ್ ದಿ ರಿವರ್.
which means we are giving you the freedom. ಇಲ್ಲ ರಿವರ್ ಎಕ್ಸಿಟ್. ಬೇಕಲ್ಲ ಅದಕ್ಕೆ the palace is facing the river. ಅವತ್ತು ನೋಡಿದ್ವಲ್ಲ ದಟ್ಸ್ ದ ಸಿಂಬಲ್ ಆಫ್ ಫ್ರೀಡಮ್. ಹಂಗೆ ಅವರಿಗೆಲ್ಲ ಓ ಅದಕ್ಕೆ ಇದು ಆರ್ಕ್ ಹಿಂಗೆ ಐತೆ. Legato al cielo. ಈ ಪ್ಲೇಸ್ ಫ್ರೀ ಎಂಟ್ರಿ ಐತಿ ಪಬ್ಲಿಕ್ಕಿಗೆ. ಯಾವಾಗ ಯಾರಾದರೂ ಬರ್ಬೋದು, ಎಷ್ಟಾದರೂ ಬರ್ಬೋದು, ಯಾವಾಗಾದ್ರೂ ಎಷ್ಟೊತ್ತಾದರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಫುಲ್ ಫ್ರೀ ಎಂಟ್ರಿ ಐತಿ, ಟಿಕೆಟ್ಸ್ ಇಲ್ಲ ಇದಕ್ಕೆ ಈ ಸ್ಕ್ವೇರ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟ್ ಎಕ್ಸಿಬಿಟ್ ಮಾಡ್ತಾರೆ, ಲೈಕ್ ಮ್ಯೂಸಿಕ್, ಡ್ಯಾನ್ಸ್, ಪ್ಲೇಯಿಂಗ್. ಡ್ಯಾನ್ಸ್ ಅಂದ್ರೆ ಸ್ಪೇನ್ದ ವೆರಿ ಫೇಮಸ್ ಫ್ಲಮೆಂಕೋ ಡ್ಯಾನ್ಸ್, ಅದು ಫ್ರೀ ಶೋಸ್ ಆಗ್ತಾವಂತಿಲ್ಲಿ. ಇಫ್ ವಿ ಆರ್ ಲಕ್ಕಿ ನಮ್ಗೆ ಫ್ಲೆಮೆಂಕೋ ಫ್ರೀ ಶೋ ಸಿಗ್ತೈತಿ, ಫ್ಲೆಮೆಂಕೋ ಡ್ಯಾನ್ಸ್. ಸೊ ನಾವು ಈಗ ಸ್ವಲ್ಪ ಹೊತ್ತು ಬಂದು ವಿ ಆರ್ ಹೋಪಿಂಗ್ ಟು ಸಿ ಏನದು ಫ್ಲೆಮೆಂಕೋ ಡ್ಯಾನ್ಸ್. ಸೊ ನೋಡೋಣ, ಸಿಕ್ತಂತಂದ್ರೆ ನಿಮಗೂ ತೋರಿಸ್ತೇನೆ. Non conosce limiti, in ogni fotogramma, in ogni bianco pixel. Vivo il nostro amore eterno, anche se sembra relegato al cielo. ಇಲ್ಲೇ ನೀವು ಬೋಟ್ ರೈಡ್ನು ಮಾಡ್ಬೋದು. ಆ್ಯಂಡ್ ಬೋಟಲ್ಲೇ ಆರ್ಕ್ ಶೇಪ್ಡ್ ಪ್ಲಾಜಾದ ಎಸ್ಪ್ಯಾನ್ಯ ದೂರಿಂದ ಇನ್ನೂ ಚಂದ ಕಾಣುತ್ತೆ ವಿತ್ ಅದ್ರದ್ದು ಪ್ರತಿಬಿಂಬ ನೀರೊಳಗೆ. ಆ್ಯಂಡ್ ಈ ಜಾಗನ ಮಾತ್ರ ಮಿಸ್ ಮಾಡಬೇಡ್ರಿ. ಅಲ್ಲಿ ಹೋದಾಗ ಪ್ಲಾಜಾ ದಿ ಎಸ್ಪಾನ್ಯ ಕಡೆ ಸ್ವಲ್ಪ ಹಂಗೆ ಕೆಳಗೆ ಬಂದ್ರಿ ಅಂದ್ರೆ, ಆ ಬಿಲ್ಡಿಂಗ್ ಬಿಟ್ಟು ಹೊರಗೆ ಬಂದು ಕೆಳಗೆ ಬಂದಾಗ ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಸೆರಾಮಿಕ್ ಆರ್ಟ್ ಕಾಣಿಸ್ತೈತಿ ಅಂದ್ರೆ, ಇಲ್ಲಿ ಇದು ಎದಕ್ಕೆ ಸ್ಪೆಷಲ್ ಅಂದ್ರೆ ಸ್ಪೇನ್ದು 48 ಪ್ರಾವಿನ್ಸ್ ಹಿಸ್ಟ್ರಿ ಕಲ್ಚರ್ ಎಲ್ಲಾನು ಸೆರಾಮಿಕ್ ಟೈಲ್ಸ್ದಾಗ ಡೆಕೋರೇಟ್ ಮಾಡಿ ಕುಂದ್ರಾಗ ಬೆಂಚಸ್ ಥರ ಮಾಡ್ಯಾರ. ಇದನ್ನು 100 ವರ್ಷದ ಹಿಂದೆ ಇಬೇರೋ ಅಮೇರಿಕನ್ ಎಕ್ಸ್ಪೋಸಿಷನ್ಗೆ ಅಂತ ಕಟ್ಟಿದಾಗಿಂದ ಇಲ್ಲಿವರೆಗೂ ಈ ಜಾಗದಾಗ ಎಷ್ಟೊಂದು ದೊಡ್ಡ ದೊಡ್ಡ ಇವೆಂಟ್ಸ್ ಎಲ್ಲ ಆಗ್ತಾವಂತ. ಅದು ಅಲ್ಲದೆ ಈ ಜಾಗ ನೆಟ್ಫ್ಲಿಕ್ಸ್ ಸೀರೀಸಲ್ಲಿ ಎಷ್ಟೊಂದು ಮೂವೀಸ್ ಲೈಕ್ ಸ್ಟಾರ್ ವಾರ್ಸ್ ಎಪಿಸೋಡ್ 2, ಲಾರೆನ್ಸ್ ಆಫ್ ಅರೇಬಿಯಾ ಶೂಟ್ ಮಾಡ್ಯಾರಿಲ್ಲೇ. Mondo di bit 16, ho trovato una storia d'amore, un cuore di pixel, un sorriso in un foglio di color. Tra i binari di queste vie, la mia anima ti perseguirà, anche nel mondo virtuale, il mio cuore solo per te sarà. Dimmi se questo dolce amore lo puoi sentire nel vento, nell'eco di queste note risplende un sentimento. L'accordeon canta la sua melodia, attraversa il nostro bianco e nero. Nasce una poesia in questo vecchio mondo sincero. Non importa se siamo solo in bit 16, la nostra storia d'amore non conosce limiti. In ogni fotogramma, in ogni bianco pixel, vivo il nostro amore eterno, anche se sembra relegato al cielo.
ಗೈಸ್ ನಾ ಈ ಹಾಫ್ ಡೇ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಹಾಫ್ ಡೇ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆ್ಯಂಡ್ ನ್ಯೂ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಟೇಕ್ ಕೇರ್. ಮತ್ತೆ ಸಿಗೋಣ.